ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆ. ಇವತ್ತಿನ ದಿವಸ ಕರ್ತನ ವಾಕ್ಯ ಯಾವುದಂದರೆ, ಈ ಕೆಟ್ಟ ಲೋಕದಲ್ಲಿ, ಕಷ್ಟದ ಲೋಕದಲ್ಲಿ ನಾವು ಹೇಗೆ ಬದುಕಬೇಕಂತೇಳಿ ದೇವರ ವಾಕ್ಯ ಇದೆ. ಅದರಿಂದ ನಾವು ಹೇಗೆ ಪಾರಾಗುತ್ತೇವೆ ಅಂದರೆ ದೇವರ ಪ್ರಾರ್ಥನೆ ಮೂಲಕವಾಗಿ ಪಾರಾಗುತ್ತೇವೆ ಅಂತ ವಚನ ಹೇಳುತ್ತದೆ. ಆ ವಚನದಿಂದ ನಾವು ಏನು ಕಲಿತೇವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ಯುದ್ಧಗಳು, ಭೂಕಂಪಗಳು, ತುಫಾನುಗಳು, ಮಳೆ, ಮಹಾಮಾರಿ, ಈ ಬಡತನ, ಈ ಎಲ್ಲ ತೊಂದರೆಗಳಿಂದ, ಕಷ್ಟದಿಂದ ಪಾರಾಗಬೇಕಾದ್ರೆ ಮೊದಲು ನಾವು ಪ್ರಾರ್ಥನೆ ಮಾಡೋದನ್ನು ಕಲಿಬೇಕು. ಪ್ರತಿದಿನ ದೇವರಿಗೆ ಕೊಟ್ಟೋದಕ್ಕೆ ಸ್ತೋತ್ರ ಹೇಳಿ ಬೇಕಾದಕ್ಕೆ ನಾವು ಬೇಡಿಕೊಂಡು ದೇವರ ಒಂದಿಗೆ ಮಾತಾಡಿಕೊಂಡು ಇದ್ದಾಗ ದೇವರ ವಾಕ್ಯದ ಮೂಲಕವಾಗಿ ನಾವು ಎಚ್ಚರಿಕೆ ಆಗೋಣ. ಜ್ಞಾನೋಕ್ತಿ 1:32 ಏನು ಹೇಳ್ತದಂದರೆ, ಮೂಢರು ತಮ್ಮ ಉದಾಸೀನತೆಯಿಂದಲೇ ಹತರಾಗುವರು, ಜ್ಞಾನಹೀನರು ತಮ್ಮ ನಿಶ್ಚಿಂತೆಯಿಂದಲೇ ನಾಶವಾಗುವರು. ನನ್ನ ಮಾತಿಗೆ ಕಿವಿಗೊಡುವವನು ನಾದರೂ ಸ್ವಸ್ಥವಾಗಿರುತ್ತಾನೆ, ಅವನು ಕೇಡಿಗೂ ಭಯಪಡದೆ ಸುರಕ್ಷಿತವಾಗಿ ಇರುವನು ಎಂಬುದೇ. ದೇವರ ವಾಕ್ಯ ಹೇಳ್ತದಂದರೆ, ಆತನ ಮಾತಿಗೆ ಭಯಪಟ್ಟು ಯಾರು ನಡೀತಾರೋ ಅವರು ಕೇಡಿನೆಲ್ಲ ತಪ್ಪಿಸಿಕೊಂಡು ಎಲ್ಲ ಮಹಾಮಾರಿಯಿಂದ, ಯುದ್ಧದಲ್ಲಿ, ತುಫಾನಿನಿಂದ, ಮಳೆಯಿಂದ ಹೇಗೆ ದೇವರು ನಮ್ಮನ್ನು ಇಲ್ಲಿವರೆಗೆ ತಪ್ಪಿಸಿಟ್ಟಿದ್ದಾನೆ ಹಾಗೆ ತಪ್ಪಿಸಿಡ್ತಾನೆ ಅಂಥೇಳಿ ದೇವರ ವಾಕ್ಯ ಹೇಳ್ತದೆ. ಅದರಂತೆ ಆತನ ಹಿಂದೆ ನಾವು ಹಿಂಬಾಲಿಸಬೇಕು. ಹೇಗೆ ಹಿಂಬಾಲಿಸಬೇಕಂತ ವಾಕ್ಯ ಹೇಳ್ತದೆ ಏನಂದರೆ, ಯೆಹೋವನ 10:27-28 ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ ಎಂದು ಎಂದಿಗೂ ನಾಶವಾಗುವುದಿಲ್ಲ, ಅವರು ಯಾರೂ ನನ್ನ ಕೈಯೊಳಗಿಂದ ಕಸ್ಕೊಳ್ಳೋದಿಲ್ಲ. ದೇವರ ವಾಕ್ಯ ಹೇಳ್ತದಂದರೆ, ದೇವರ ಹಿಂದೆ ನಾವು ಹಿಂಬಾಲಿಸಿ ನಡ್ಕೊಂಡು ಹೋದಾಗ ನಮಗೆ ಒಳ್ಳೆಯ ಸುರಕ್ಷತೆಯನ್ನು ಕೊಡ್ತಾನೆ. ಹೇಗೆ ತನ್ನ ಕೋಳಿ ಮರಿ ತನ್ನ ಪಕ್ಕದಲ್ಲಿಟ್ಟು ಸಾಕಿಕೊಳ್ಳುತ್ತದೋ ಆ ರೀತಿ ದೇವರು ಕೂಡ ನಮ್ಮ ಎಡಕು ಬಲಕು ಬಂಗಾರ ದೇವತರನ್ನಿಟ್ಟು ಕಾಪಾಡುವನಾಗಿದ್ದಾನೆ. ಅದಕ್ಕಾಗಿ ನಾವು ಪ್ರತಿದಿನ ಬೆಳಗ್ಗೆ ಸಂಜೆ ದೇವರನ್ನು ಪ್ರಾರ್ಥಿಸಬೇಕು. ಉದಾಹರಣೆಯಾಗಿ ದಾನಿಯೇಲನು ಹೇಗೆ 3 ಆವರ್ತಿ ಪ್ರಾರ್ಥನೆ ಮಾಡಿ ಸಿಂಹದ ಗವಿಯಲ್ಲಿ ಹಾಕಿದರೂ ಕೂಡ ದೇವರು ಅದರಿಂದ ಪಾರು ಮಾಡಿದನು, ಬೆಂಕಿಯಲ್ಲಿ ಹಾಕಿದರೂ ಕೂಡ ಆತನ ಜೊತೆಗೆ ಬಂದು ಅವನನ್ನು ಬಲಪಡಿಸಿದನು. ಅದಕ್ಕಾಗಿ ನೀವುಗಳು ಆತನಂತೆ ಪ್ರಾರ್ಥನೆ ಜೀವಿತದಿಂದ ನಮ್ಮ ಎಲ್ಲ ಕಷ್ಟಗಳಿಂದ ಈ ಲೋಕದಲ್ಲಿ ಪಾರಾಗಬೇಕೆನ್ನೋದೇ ಇವತ್ತಿನ ವಾಕ್ಯ ಇರ್ತದೆ. ಎಲ್ಲರೂ ಕೇಳಿ ಅದರಂತೆ ನಡ್ಕೊಳ್ಳೋಣ. ಕರ್ತನು ಅನಂತ ಕಾಲವನ್ನು ಕೊಡುತ್ತೇನೆ ಅಂತ ಹೇಳಿದ್ದಾನೆ. ಯಾಕೆಂದರೆ ಆತನ ಮಾತನ್ನು ಕೇಳಿ ಆತನಿಗೆ ವಿಧೇಯಾಗಿ ನಡೆದರೆ ಅನಂತ ಕಾಲ ಅಂದರೆ ಭೂಲೋಕದಲ್ಲಿ ನಾವು ಎಂದಿಗೂ ಸಾಯೋದೇ ಇಲ್ಲ ಅಂತಲ್ಲ, ಇಲ್ಲ ಸತ್ತರೂ ಕೂಡ ಪರಲೋಕದಲ್ಲಿ ಮತ್ತೆ ಪುನರುತ್ಥಾನ ಕೊಡುವ ದೇವರಾಗಿರ್ತಾನೆ. ಇಂತಹ ಒಂದು ಭಾಗ್ಯ ಬೇಕಾದರೆ ನಾವು ಇಂದಿನಿಂದಲೇ ದೇವರ ವಾಕ್ಯವನ್ನು ಓದಿ ಅದರಂತೆ ಕರ್ತನ ಹಿಂದೆ ಹಿಂಬಾಲಿಸಬೇಕೆಂಬುದೇ ಇವತ್ತಿನ ವಾಕ್ಯ ಇರ್ತದೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯಲ್ಲ ಐಶ್ವರ್ಯವುಳ್ಳ ತಂದೆ, ಅಪ್ಪ ಯೇಸುವೇ, ಈ ಸಮಯದಲ್ಲಿ ಕರ್ತನೆ, ಈ ಕಷ್ಟದ ಕಾಲದಲ್ಲಿ ತಂದೆ ನಿನ್ನ ವಾಕ್ಯ ಹೇಳ್ತಿದೆ, ನನ್ನನ್ನು ಹಿಂಬಾಲಿಸಿರಿ, ನಾನು ನಿಮಗೆ ಸುರಕ್ಷತೆಯನ್ನು ನೀಡುವೆನು ಹಾಗೂ ಅನಂತ ಜೀವನ ಕೊಡುವೆನು ಅಂತ ವಾಕ್ಯ ಹೇಳ್ತದೆ. ಆ ವಾಕ್ಯದಂತೆ ನಾವು ಹಾಗೂ ಕೇಳುವವರು ಎಲ್ಲರೂ ನಿನ್ನ ವಾಕ್ಯವನ್ನು ಹಿಂಬಾಲಿಸಿ ನಿನ್ನ ಪ್ರಾರ್ಥನೆಯ ಮೂಲಕವಾಗಿ ನಾವು ಜಯಿಸುವಂತೆ ಲೋಕದಲ್ಲಿ ನಿನ್ನ ಆಶೀರ್ವಾದ ನೀಡು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ರಕ್ಷಕ, ಆಮೇನ್. ಸಹೋದರ ಸಹೋದರಿಯ, ಪ್ಲೀಸ್ ವಾಕ್ಯವನ್ನು ಕೇಳಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ತೇನೆ.